ನಮ್ಮ ಭಂಡಾರಿ ಶರಣರು ಹೇಳ್ತಾ ಇದ್ದಾರೆ. ಅವರಿಗೆ ಅವ್ರ ಪರಿಚಯ ಹೇಳಿದ ತಕ್ಷಣ 1936 ಕಾಪೂರ್ ಏನು ಪ್ರಾರಂಭ ಮಾಡಿದ್ರು ಅದು ಎಲ್ಲ ಕಣ್ಮುಂದೆ ಬರ್ತಾ ಇದೆ ಅಂತಕ್ಕಂಥದ್ದು. ಅವರು ಅದರಲ್ಲಿ ಸೇವೆ ಸಲ್ಲಿಸಿದವರು ನಮ್ಮ ಭಂಡಾರಿ ಶರಣರು. ಅವರು ಹೇಳ್ತಕ್ಕಂಥದ್ದು ಸತ್ಯ ಇದೆ. ಈಗ ಶರಣಪ್ಪ ಪ್ರಭು ಶೆಟ್ಟಪ್ಪ ಮಾಲಿ ಪಾಟೀಲ್ರಿಗೆ ಪೂಜ್ಯರು ಗೌರವ ಸನ್ಮಾನ ಪತ್ರ ನೀಡಿ ಆಶೀರ್ವಾದವನ್ನ ಮಾಡಿದ್ದಾರೆ. ಎಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ಕಟ್ಟಿ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚು ಕೊಟ್ಟು ಅವ್ರದಿಂದ ಸಮಾಜ ಒಳಿತಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ರಾಜಮ್ಮ ನಾಗಭೂಷಣ್ ಮಾಂಬಿ ಸರ್ ತಾವು ಮ್ಯಾಗ ಬರ್ರಿ. ಆ ಕುರ್ಜಿ ಮುಂದ್ಕತ್ತ ತಗೋ. ಎರಡು ಮೂವತ್ತೆಂಟು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ರಾಚಮ್ಮ ನಾಗಭೂಷಣ್ ಮಾಂಬಡಿ ಅವರಿಗೆ ಪೂಜ್ಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅವರಿಗೆ ಗೌರವ ಸಲ್ಲಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಜೈ ಗುರು ಬಸವೇಶ ಈಗ ಶ್ರೀದೇವಿ ಶಿವರಾಜ್ ಪಾಟೀಲ್ ಅವ್ರ ಯಜಮಾನರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ವೇದಿಕೆಗೆ ಬರಬೇಕು. ರೇಖಾ ಮಾಜನ್ ತಾಯಿಯವರು ವೇದಿಕೆಗೆ, ಯಾಕಂದ್ರೆ ಅವರೇ ಇದಕ್ಕೆಲ್ಲ ದಾರಿ ಒಂದು ಸೇತುವೆ ಇದ್ದಂಗ, ಹೀಗಾಗಿ ಅವರು ವೇದಿಕೆಗೆ ಬರಬೇಕು. ಅವರು ಅವ್ರ ಯಜಮಾನ್ ಜೊತೆ ಓಂ ಶ್ರೀ ಗುರು ಬಂದ್ರಿ ಮ್ಯಾಗ ಬರ್ರಿ ಈ ವೇದಿಕೆ ಮ್ಯಾಗ ಬರ್ರಿ. ಇಬ್ಬರು ಗಂಡ ಹೆಂಡತಿ ವೇದಿಕೆ ಮ್ಯಾಗ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರು ಬಸವೇಶ ಹರ ಮಹಾದೇವ. ಅಲ್ಲಿ ಕೂಡ್ರಿ, ಅವ್ರ ಕುರ್ಚಿ. ಎಲ್ಲರೂ ಒಂದ್ಸರ್ತಿ ಜೋರಾಗಿ ಚಪ್ಪಾಳೆ ತಟ್ಟಿ ಜೈ ಗುರು ಬಸವೇಶ ಹರ ಮಹಾದೇವ. ಅದೇ ರೀತಿ ತಂಗ್ಯಮ್ಮ ಕೋಂಡಿರಾಮ್ ಗೋಖಲೆ ಸರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವ್ರಿಗೆ ಒಂದ್ಸರ್ತಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ನಮ್ಮ ಗೋಖಲೆ ಸರ್ ಅವರು ಅವ್ರ ಸೇವೆ ಸತಿ ಪತಿ ಇಬ್ರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಮಾಡಿದವರು. ಅಂತ ದಂಪತಿಗಳಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗ.
ಅದೇ ರೀತಿ ತಂಗೆಮ್ಮ ಟೀಚರ್ ಅವರು ಕೂಡ ಚನ್ನಬಸವೇಶ್ವರ ಗುರುಕುಲ್ ಚನ್ನಬಸವೇಶ್ವರ ಕಾಲೇಜಿನ ಅವರು ಅಲ್ಲಿಯ ವಿದ್ಯಾರ್ಥಿಗಳಂತ ಬಂಡಾರಿ ಶರಣರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಸಂಗಮೇಶ್ವರ ಶಾಲೆಯಲ್ಲಿ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ಗೋಖಲೆ ಸರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಅಕ್ಷರ ದಾಸೋಹದ ಒಂದು ನಿರ್ದೇಶಕರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತ ಮಹನೀಯರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸ್ತಾರೆ. ಜೈ ಗುರು ಬಸವೇಶ. ಈಗ ಪ್ರತಿದಿನದಂತೆ ಪೂಜ್ಯ ಬಸವಲಿಂಗ ಸ್ವಾಮಿಗಳವರಿಂದ ಈಗ ಪ್ರವಚನ.